ಹಾಯ್ ಹಲೋ, ವೆಲ್ಕಮ್ ಟು ದ ಲಾಸ್ಟ್ ಪಾರ್ಟ್ ಆಫ್ ಹಂಪಿ ಸೀರೀಸ್. ನಾವು ಚೆಕ್ಔಟ್ ಆಗಿ ನೆಕ್ಸ್ಟ್ ಬಂದಿದೆ ಹನುಮಾನಹಳ್ಳಿ ಅಂತ ಇದೆ ಇಲ್ಲಿ. ಸೊ ಅಲ್ಲಿಂದ ನಮಗೆ ಎಂಟ್ರೆನ್ಸ್ ಸಿಗುತ್ತೆ ಅಂಜನಾದ್ರಿ ಬೆಟ್ಟಕ್ಕೆ. ಸೊ ಇದಕ್ಕೆ 2 ಪಾಯಿಂಟ್ ಇದೆ. ಫಸ್ಟು ಮೇಯ್ನ್ ಪಾಯಿಂಟು, ಅದರಿಂದ ಬಂದರೆ ನಿಮಗೆ 530 ಸ್ಟೆಪ್ಸ್ ಏನೋ ಸಿಗುತ್ತೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಕ್ಕೆ. ಸೊ ಹನುಮಾನಹಳ್ಳಿಯಿಂದ ಬಂದರೆ ನಿಮ್ಗೆ ಊರಿಂದ ಕಾಲ್ದಾರಿ ಥರ ಇದೆ, ಬಂಡೆಗಳೆಲ್ಲ ಸಿಗ್ತವೆ ನಿಮಗೆ. ಸೊ ಕರೆಕ್ಟಾಗಿ ಸ್ಟೆಪ್ಸ್ ಇರೋದಿಲ್ಲ ಇಲ್ಲಿ, ಅಲ್ಲಲ್ಲಿ ಸ್ಟೆಪ್ಸ್ ಇದೆ, ಬಂಡೆಗಳೆಲ್ಲ ಹತ್ಕೊಂಡು ಬಂದರೆ ಸಿಗುತ್ತೆ ನಿಮಗೆ. ಸೊ ಇಲ್ಲಿಂದ ನೀವು ಬಂದರೆ 430 ಸ್ಟೆಪ್ಸ್ ಏನೋ ಆಗುತ್ತೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಕ್ಕೆ. ಸೊ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಅದೇ ವ್ಯೂ ಪಾಯಿಂಟು, ಅಲ್ಲಿಗೆ ಹೋಗ್ಬೇಕು ನಾವಿವಾಗ. ಏನೊಂದು 20 to 30 ಮಿನಿಟ್ಸ್ ಟ್ರೆಕ್ ಅಷ್ಟೇ ಇದು, ಹೈಕು ಸಾರಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋದರೆ ನಮಗೆ. ನೋಡಿ ಇಲ್ಲಿಂದನೂ ಕೂಡ ಬರ್ಬೋದು, ಇಲ್ಲೊಂದು ಎಂಟ್ರಿ ಇದೆ ಅಂಜನಾದ್ರಿ ಬೆಟ್ಟಕ್ಕೆ ಬರೋದಕ್ಕೆ. ಅಲ್ಲಲ್ಲಿ ನಿಮಗೆ ಶಾಪ್ಸು ಎಲ್ಲ ಇದೆ. ಸೊ ಇಲ್ಲಿ ವೈಟ್ ಪೇಂಟಲ್ಲಿ ಬರೆದಿರ್ತಾರೆ ಎಷ್ಟು ಸ್ಟೆಪ್ಪು ನಾವು ಬಂದಿದ್ದೀವಿ, ಇನ್ನು ಎಷ್ಟು ಸ್ಟೆಪ್ ಇರುತ್ತೆ ಅಂತ ನಾವು ಕೌಂಟ್ ಮಾಡಿಕೊಂಡು ಮುನ್ನುಗ್ತಾ ಇರ್ಬೋದು. ಸೊ ನಾವು ಸ್ನ್ಯಾಕ್ಸ್ ತಿನ್ಕೊಂಡು ಜೈ ಶ್ರೀರಾಮ್ ಅಂದ್ಕೊಂಡು ಹೊರಟ್ವಿ ಮೇಲ್ಗಡೆ. ಸೊ ಟಾಪ್ ಆಫ್ ದಿ ಮೌಂಟೇನ್ ಬಂದ್ವಿ ನಾವಿವಾಗ, ನೋಡ್ಬೋದು. ಸೊ ನಾವು ಅಂದ್ಕೊತಾ ಇದ್ವಿ ಏನು ಜನನೇ ಇಲ್ಲ, ತುಂಬ ಕಮ್ಮಿ ಜನ ಇರ್ಬೋದು ಇವತ್ತು ಅಂತ. ಸೊ ನಾವು ಬೇರೆ ರೂಟಲ್ಲಿ ಬರ್ತಿದ್ವಿ, ಅದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಸೊ ನಾವು ಬಂದಿದ್ದ ರೂಟಲ್ಲಿ ತುಂಬ ಜನ ಇರಲಿಲ್ಲ, ಸ್ವಲ್ಪ ಅಂದರೆ ತುಂಬ ಕಮ್ಮಿ ಜನ ಇದ್ದರು. ಸೊ ಇದೇ ಟಾಪ್ ಆಫ್ ದ ಮೌಂಟೇನು, ಅಲ್ಲಿ ಕಾಣಿಸ್ತಿದ್ದಿಲ್ಲ ಆ ಫ್ಲ್ಯಾಗು, ಅದೇ ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ, ಆಂಜನೇಯ ನಾವು ಜನ್ಮಸ್ಥಾನವಾಗಿದ್ದು. ನೋಡಿ ಕ್ರೌಡ್ ಇದೆ ನಮಗೆ, ನಾವು ಫಸ್ಟು ಕ್ರೌಡ್ ಇಲ್ಲ ಅಂತ ಅಂದ್ಕೊಂಡು ಬಂದ್ವಿ, ತುಂಬಾ ಕ್ರೌಡ್ ಇತ್ತು. ನೋಡಿ ಇದು ಆ್ಯಕ್ಚುಯಲ್ ಎಂಟ್ರೆನ್ಸ್ ಪಾಯಿಂಟ್. ಇದು ನಾವು ಮೇಯ್ನ್ ಎಂಟ್ರಿಯಿಂದ ಬಂದರೆ ಇಲ್ಲಿಂದ ಬರಬೇಕಾಗುತ್ತೆ. ಮೆಟ್ಲು ತುಂಬ ಚೆನ್ನಾಗಿದೆ ಮೆಟ್ಲುಗಳೆಲ್ಲ. ಸೊ ಇಲ್ಲಿಂದನೇ ದೇವಸ್ಥಾನದ ಒಳಗಡೆ ಹೋಗೋದು. ಸೊ ಇದೇನು ನೋಡ್ತಿದ್ದೀರೋ ಇವಾಗ ಇದೇ ವ್ಯೂ ಪಾಯಿಂಟ್. ನಾವು ಅಲ್ಲಿಂದ ನೋಡಿದ್ರೆ ಏನು ಕೆಳಗಡೆ ಎಲ್ಲ ಫುಲ್ಲು ಕಾಣಿಸುತ್ತೆ ನಿಮ್ಗೆ, ಹೊಸಪೇಟೆ ಹಂಪಿ ಫುಲ್ಲು ಕಾಣಿಸುತ್ತೆ ನಿಮಗೆ. ನೋಡಿ ಎಲ್ಲ ಹರಿಯುತ್ತಿರೋದು ನದಿನೇ ತುಂಗಭದ್ರಾ ನದಿ, ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ಆಂಜನೇಯನ ದರ್ಶನ ಮಾಡ್ಕೊಂಬರೋಣ ನಾವು ಹೋಗಿ. ಎಲ್ಲಿ ನೋಡಿದ್ರು ನಿಮಗೆ ದೊಡ್ಡ ಬಂಡೆಗಳು ಕಾಣಿಸ್ತವೆ, ತುಂಬ ಚಿಕ್ಕದಾಗಿ ಕಾಣಿಸಿದ್ರೂ ಬರೀ ಬಂಡೆಗಳು ಇದ್ದಾವೆ, ತುಂಬ ಬಂಡೆಗಳು ಇದ್ದಾವೆ ಇಲ್ಲಿ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂದ್ಕೊಂಡು ಮುಂದೆ ಸಾಗ್ತಾಯಿದ್ರು. ನಾವು ಕೂಡ ಅವರ ಹೊತ್ತಿಗೆ ಜೈ ಶ್ರೀರಾಮ್ ಅಂದ್ಕೊಂಡು ಮುನ್ನುಗ್ಗಿದ್ವಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಸೊ ಕೆಳಗಡೆ ಇಳಿಬೇಕಾದ್ರೆ ಏನು ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ ನಿಮಗೆ, ಬೇಕಾದರೂ ಏನಷ್ಟು ಕಷ್ಟ ಅನ್ಸೋದಿಲ್ಲ. ಜೈ ಶ್ರೀರಾಮ್ ಅಂದ್ಕೊಂಡು ಮುನ್ನುಗ್ತಿದ್ರೆ ಅದು ಹತ್ತಿದ್ದು ಗೊತ್ತಾಗಲಿಲ್ಲ, ಇಳಿದಿದ್ದು ಗೊತ್ತಾಗಲಿಲ್ಲ ನಮಗೆ. ತುಂಬ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂದ್ಕೊಂಡು ಮುಂದೆ ಸಾಗಿದ್ವಿ. ಅಲ್ಲಲ್ಲಿ ಬಾವುಟ ಕೂಡ ನೋಡ್ಬೋದಾಗಿತ್ತು ಆಂಜನೇಯಂದು. ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನೋಡಿ ಮೇಲ್ಗಡೆ ಏನು ಕಾಣಿಸ್ತಿದೆಯೋ ಅದೇ ಅಂಜನಾದ್ರಿ ಬೆಟ್ಟ. ಕೆಳಗಡೆಯಿಂದ ಮೇಲ್ಗಡೆಗೆ ಝೂಮ್ ಮಾಡಿ ತೆಗ್ದಿದ್ದೀವಿ. ತುಂಬ ಚೆನ್ನಾಗಿದೆ. ಫ್ರೀ ಟೈಮಿಗೆ ಬಂದೋಗಿ ಯಾರಾದರೂ ಬರ್ದಲೇ ಇರೋರು. ಅಲ್ಲಿಂದ ನೆಕ್ಸ್ಟ್ ಬಂದಿದೆ ನಾವು ಶಬರಿಯವರು ರಾಮನಿಗಾಗಿ ತಪಸ್ ಮಾಡಿದಂಥ ಗುಹೆ. ಇದು ಪಂಪ ಸರೋವರ ಹತ್ರ ಇದೆ. ಅಂಜನಾದ್ರಿ ಬೆಟ್ಟದಿಂದ ಸುಮಾರು 1 ಕಿಲೋಮೀಟ್ರ್ ಆಗ್ಬೋದು, ಬೈ ವಾಕ್ ಕೂಡ ಬರ್ಬೋದು ನೀವು ಇಲ್ಲಿಗೆ. ನೋಡಿ ಇದೇ ಆ ಗುಹೆ. ಅದರ ಎದುರುಗಡೆ ಇವಾಗ ಏನು ಕಾಣಿಸ್ತಿದೆಯೋ ಅದೇ ಪಂಪ ಸರೋವರ. ನಮ್ಮ ದೇಶದ ಪ್ರಮುಖ ಸರೋವರಗಳಲ್ಲಿ ಇದು ಕೂಡ ಒಂದು ಪಂಪ ಸರೋವರ. ಒಂದು ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು. ಅಲ್ಲಿಂದ ನೆಕ್ಸ್ಟು ನಾವು ಬಂದಿದ್ದೆ ಫೆರಿ ಪಾಯಿಂಟ್ಗೆ. ಬೇರೆ ಆಟೋ ತೊಗೊಂಡು ಬಂದ್ವಿ ನಾವು. 50-60 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ನಮಗೆ.
ಸೊ ಅಲ್ಲಿಂದ ಆ ಬಸ್ಗೆ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಆಟೋದನ್ನೇ ತೊಗೊಂಡು ಬಂದ್ವಿ. ಸೊ ಇಲ್ಲೇನು ನೋಡ್ತಿದ್ದೀರಾ, ವಿರೂಪಾಕ್ಷ ಟೆಂಪಲ್ ಮೇನ್ ಎಂಟ್ರೆನ್ಸ್ ಇದು. ಸೊ ಇಲ್ಲಿ ಮಧ್ಯದಲ್ಲಿ ತುಂಗಭದ್ರಾ ನದಿ ಹರಿಯೋದ್ರಿಂದ ನಾವು ಬಳಸ್ಕೊಂಡು ಬರಬೇಕಾಗುತ್ತೆ ರೋಡ್ವೇಸಲ್ಲಿ ಹೋದರೆ. ಸೊ ಇಲ್ಲ ನಾವು ರೋಡ್ವೇಸ್ ಯೂಸ್ ಮಾಡಲ್ಲ ಅಂದರೆ ಈ ನದಿ ದಾಟ್ಕೊಂಡೆ ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡ್ಬೋದು. ಸುತ್ತಲೂ ನೋಡಿ ಬಂಡೆಗಳೇ, ಬರೀ ಬಂಡೆಗಳಿಂದನೇ ಕವರ್ ಆಗಿದೆ ಈ ಪ್ಲೇಸ್ ಅಂತೂ. ಮಧ್ಯದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ. ಆ ಕಡೆಗೆ ವಿರೂಪಾಕ್ಷ ದೇವಸ್ಥಾನ, ಈ ಕಡೆಗೆ ಅಂಜನಾದ್ರಿ ಬೆಟ್ಟ. ಮಳೆ ಜಾಸ್ತಿ ಇದ್ದಾಗ ಇಲ್ಲಿ ತುಂಗಭದ್ರಾ ನದಿ ತುಂಬ ಓವರ್ಫ್ಲೋ ಇರುತ್ತಂತೆ. ಆ ಟೈಮಲ್ಲಿ ಫೆರಿ ಆಪ್ರೇಟ್ ಮಾಡಲ್ಲ. ಸೊ ಇಲ್ಲಿ ತೆಪ್ಪ ಕೂಡ ಇರ್ತವೆ, ತೆಪ್ಪದಲ್ಲೂ ಒಬ್ಬೊಬ್ಬರು ಬಿಡ್ತಾರೆ. ಬಟ್ ಇವಾಗ ಯಾರೂ ಇರಲಿಲ್ಲ, ಹಾಗಾಗಿ ನಾವು ಒಂದೆರಡು ಕ್ಲಿಪ್ಸ್ ತಗೊಂಡ್ವಿ. ಅಷ್ಟರಲ್ಲೇ ಫೆರಿ ಕೂಡ ಬಂತು. ಒಬ್ರಿಗೆ 50 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಇಲ್ಲಿ ನಾವಿಬ್ಬರು ಇರೋದ್ರಿಂದ 100 ರೂಪಾಯಿನೋ ಕೊಟ್ವಿ. ಆ್ಯಂಡ್ ಇದು ಒಂದು 5 ಮಿನಿಟ್ಸ್ ಏನೋ ರೈಟ್ ತಗೊಳ್ತಾರೆ ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡೋಕ್ಕೆ. ತುಂಬ ಹೊತ್ತೇನಿರೋದಿಲ್ಲ. ಆ್ಯಂಡ್ ನೀವೇನಾದ್ರು ಸೈಕಲ್ಸ್ ಏನಾದರೂ ಐರ್ ಮಾಡಿದರೆ ಸೊ ಅದನ್ನು ಕೂಡ ಇಲ್ಲಿ ಹಾಕೋಬೋದು. ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ, ಸೈಕಲ್ ಬೈಕ್ ಎಲ್ಲದಕ್ಕೂ. ಅಲ್ಲಿಂದ ನಾವು ಮತ್ತೆ ಹೊಸಪೇಟೆಗೆ ಬಂದ್ವಿ. ಹೊಸಪೇಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಕಲ್ ಹತ್ರ ಹೋಗಿ ಅಪ್ಪು ಸರ್ ಸ್ಟ್ಯಾಚ್ಯೂ ನೋಡ್ಕೊಂಡು ಅಲ್ಲಿಂದ ಟ್ರೈನ್ ನಮಗೆ 7:30 ಅಲ್ಲಿಂದ ಬೋರ್ಡ್ ಮಾಡಿದ್ವಿ ಟ್ರೈನು. ಸೊ ಮಾರ್ನಿಂಗ್ ಅಗೈನ್ 8:30ಗೆ ಬ್ಯಾಂಗ್ಳೂರಲ್ಲಿದ್ವಿ ನಾವು. ನಿಮಗೆ ಈ ಹಂಪಿ ಸೀರೀಸ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.